ಮೇಡಮ್ ಏನು ಅಂತ ಹೇಳಿದ್ರೆ, ಸೊ ಮುಂಚಿನ ದಿನಗಳಲ್ಲಿ ನಾನು ಹೇಳಿದಾಗೆ ಒಂದು ಮಕ್ಕಳನ್ನ ಹಡಿಯುವಂತ ಒಂದು ಯಂತ್ರವಾಗಿದ್ರು ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು. ಸೊ ಅಂತಹ ಒಂದು ಮನಸ್ಥಿತಿ ಇದ್ದಂಥ ಕಾಲದಲ್ಲೇ ನೀವು ಇಷ್ಟೊಂದು ಸಾಧನೆಯನ್ನ ಗೈದಿದ್ದೀರಾ. ಸೊ ಈ ಸಾಧನೆಗೆ ಯಾರು ಪ್ರೇರೇಪಣೆ ಅಂತ ನೀವು ಹೇಳ್ತೀರಾ? ನನ್ನ ತಂದೆನೇ ಪ್ರೇರಣೆ. ಯಾಕೆಂದ್ರೆ ನನ್ನ ತಂದೆ ಕೃಷಿ ವಿಜ್ಞಾನಿ, ಮತ್ತೆ ಅವರು ಪುಸ್ತಕ ಪ್ರೇಮಿ. ಮನೆಯಲ್ಲಿ ಒಂದು ದೊಡ್ಡ ಲೈಬ್ರರಿ ಇತ್ತು. ನಾವು ಚಿಕ್ಕ ಮಕ್ಳಿದ್ದಾಗಲೂ ನಾವು 5 ಜನ ಮಕ್ಳು, ನಾನು ದೊಡ್ಡವಳು. ಸೊ ಮನೆಯಲ್ಲಿ ಭಾನುವಾರ ಬಂದ್ರೆ ನಮ್ಗೆ ಎಲ್ರನ್ನೂ ಕೂರಿಸಿ ಅವರು ಓದಿರೋ ಪುಸ್ತಕವನ್ನ, ಆ ಪುಸ್ತಕದಲ್ಲಿರುವಂತ ವಿಷಯವನ್ನ ನಮಗೆ ಹೇಳ್ತಾ ಇದ್ರು. ಆಮೇಲೆ ನಮ್ಗೆ ಒಂದೊಂದು ಪುಸ್ತಕ ಕೊಟ್ಬಿಟ್ಟು ಓದಿ ಅಂತ, ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ. ಆಗ್ಲೇ ಶಿವರಾಮ್ ಕಾರಂತರ ಕಾದಂಬರಿ ಕೊಟ್ಟಿದ್ರು, ಭೈರಪ್ಪನವ್ರ ಕಾದಂಬರಿ ಕೊಟ್ಟಿದ್ರು. ನಮ್ಗೆ ಇದು ಏನಿದು ಅಂತ ಅನ್ಸೋದು. ಬಟ್ ಅವತ್ತು ಅವ್ರು ಹಾಕಿದ ಒಂದು ಬೀಜ ಏನಿದೆ, ನಾನಿವತ್ತು ಇಷ್ಟು ಸಾಧನೆಗೆ ಅದು ಕಾರಣ ಆಗಿದ್ದು. ಸೊ ಮನೆಯಲ್ಲೇ ಅಂಥದ್ದೊಂದು ವಾತಾವರಣ. ಆಮೇಲೆ ಪತ್ರಿಕೆಗಳು ಬರ್ತಿತ್ತು, 2 ಮಾಸ ಪತ್ರಿಕೆಗಳು, ವಾರ ಪತ್ರಿಕೆಗಳು, ಮನೇಲಿ ಯಾವಾಗಲೂ ಪತ್ರಿಕೆಗಳಿರೋದು. ಸೊ ಓದಿ, ನೀವು ದಿನಪತ್ರಿಕೆ ಓದಿ, ಯಾವ ವಿಷಯ ಓದಿದ್ರಿ, ಅದ್ರಲ್ಲಿ ಏನ್ ತಿಳ್ಕೊಂಡಿದ್ದೀರಾ ಅದೆಲ್ಲ ಕೇಳೋರು ನಮ್ಗೆ. ಆಮೇಲೆ ನನ್ನ ತಮ್ಮಂದ್ರಿಗೆ ಆಟ ಆಡಕ್ ಬಿಡಲ್ಲ ನಮ್ಮಪ್ಪ, ಈಗ ಕೂರಿಸ್ಬಿಟ್ಟೆಲ್ಲ ಇದ್ ಮಾಡ್ತಾರೆ ಭಾನುವಾರ ಬಂದ್ರೆ ಅಂತ. ಬಟ್ ಆಮೇಲೆ ನಮ್ಗೆ ಅರ್ಥ ಆಗ್ತಾ ಹೋಯ್ತು ಯಾಕೆ ನಮ್ಮ ತಂದೆ ಅಷ್ಟೊಂದು ನಮ್ಗೆಲ್ಲ ಅಂದ್ರೆ ಒಂದು ವಿಶ್ವದ ವಿದ್ಯಮಾನಗಳ ಅರಿವಿರ್ಬೇಕು ಅಂತ ಅವರು. ಅಂದ್ರೆ ಕಾಲೇಜ್ಗೆ ಹೋದ ಮೇಲಲ್ಲ, ಕಾಲೇಜ್ಗೆ ಹೋಗುವ ಮುಂಚೆನೆ ಅಂಥದ್ದೊಂದು ಆಲೋಚನೆಗಳು ನಮ್ಮಲ್ಲಿದ್ರೆ ಮುಂದೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಎಲ್ಲವೂ ಸಹಾಯಕ ಆಗುತ್ತೆ. ಬರೀ ಪಠ್ಯದ ಓದು ಮಾತ್ರ ಅಲ್ಲ ಅಂತ ಹೇಳಿ ಆಗ್ಲೇನೆ ನಮ್ಮ ತಂದೆ ಅದು ಹೇಳ್ಕೊಟ್ರು. ಆ ನಂತರದಲ್ಲಿ ನನಗೆ ಹೈಸ್ಕೂಲ್ನಲ್ಲಿ ನನಗೆ ಕನ್ನಡ ಶಿಕ್ಷಕಿಯಾಗಿ ಸಿಕ್ಕವರು ಶಾಂತರಸರು, ಹಿರಿಯ ಸಾಹಿತಿ ಶಾಂತರಸರು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಹುದೊಡ್ಡ ಹೆಸರು ಶಾಂತರಸರದ್ದು. ಗಜಲ್ಗಳಿಗೆ ಇವತ್ತು ಕೂಡ ಅವ್ರ ಮಾದರಿ. ಅವರ ಪತ್ನಿ ಲಕ್ಷ್ಮೀದೇವಿ ಅಂತ, ಅವ್ರು ನನಗೆ ಕನ್ನಡ ಟೀಚರ್ ಆಗಿದ್ರು. ಅವ್ರು ಪಾಠ ಮಾಡೋ ರೀತಿ ಇತ್ತಲ್ಲ, ಅದು ನನಗೆ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಅಂದ್ರೆ ಬರೀ ಅವ್ರ ಪಾಠ ಪಠ್ಯದಲ್ಲಿ ಏನಿದೆ ಅಷ್ಟು ಮಾತ್ರ ಹೇಳ್ತಿರ್ಲಿಲ್ಲ, ಅದರ ಸುತ್ತಲೂ ಇರುವಂತ ವಿಷಯ, ಮಹಿಳೆಯರ ವಿಷಯ ಬರಲಿ ಅಥವಾ ಶೋಷಿತರ ವಿಷಯ ಬರಲಿ, ಯಾವುದೇ ವಿಚಾರ ಬರಲಿ, ಅದಕ್ಕೆ ಸಂಬಂಧಪಟ್ಟಂತ ಇತರ ವಿಷಯಗಳನ್ನು ಕೂಡ ನಮ್ಗೆ ಹೇಳಿ, ನಮ್ಗೆ ಇನ್ನೂ ಓದ್ಬೇಕು, ನಾವು ಪುಸ್ತಕಗಳನ್ನು ಓದಿದ್ರೆ ನಮ್ಮ ಜ್ಞಾನ ವೃದ್ಧಿಗೆ ಸಹಾಯಕ ಆಗುತ್ತೆ ಅಂತ ಹೇಳಿ ಅವರು ಕೂಡ ನನಗೆ ಮಾದರಿಯಾಗಿದ್ರು. ಸೊ ಹಾಗಾಗಿ ಬಾಲ್ಯದಿಂದಲೇ ಇಂಥದ್ದೊಂದು ಅಭ್ಯಾಸ ಮತ್ತೆ ಹವ್ಯಾಸ ಶುರುವಾಯ್ತು ಅಂತ ಹೇಳ್ಬೋದು. ಓಕೆ.